ಭಾನುವಾರ ಬೆಳಗ್ಗೆ ಗಂಡಪ್ಪ ಬಂದ್ರು. ಸಂಡೇ ಸ್ಪೆಷಲ್ ಬರ್ತಾ ಇದೆ. ಅಪ್ಪಿ ನಿನ್ ತಿನ್ನಲ್ಲ ಅಂದ್ರೂ ತಂದು ಕೊಡ್ತೀಯಲ್ಲ ಅಪ್ಪಿ. ಯಾಕಪ್ಪಿ ತಂದೆ? ಮಜಾ. ಚಿಕನಾ ಅಪ್ಪಿ? ಕಡಿಮೆ ತರಂದ್ರೆ ಹಾಫ್ ಕೆಜಿಗಿಂತ ಜಾಸ್ತಿ ತರ್ತೀಯಲ್ಲ. ಹಾಫ್ ಕೆಜಿನಾ? ಚಿಕನ್ ಫ್ರೆಂಡ್ಸ್, ಚಿಕನು ನೀನೇ ಕಾಯಿಸ್ಕೊಡಿ, ನಾವು ರೆಡಿ ಆಗ್ತಾ ಇದೀವಿ. ಟಾಮು ಜಮಾಯಿಸೋಣ ಇಬ್ರು. ಶಿವಾಗ ಹುಷಾರ್ ತಪ್ಪಿದ್ದು ಇಬ್ಬರಿಗೂ ಒಳ್ಳೆ ಚಾನ್ಸ್ ಫ್ರೆಂಡ್ಸ್. ಫುಲ್ ಜಮಾಯಿಸ್ತಾ ಇದ್ದೀವಿ. ನಾನು ಅಡುಗೆ ಮಾಡೋರ್ಗೂ ನಸ್ಕೊಂಡಿರಲ್ಲ, ಹಂಗಾಗಿ ಒಂದು 5 ಬಿಸ್ಕೆಟ್ ತಿಂದರೆ ಇರ್ತಾನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಚಿಕನ್ ನೋಡಿದ ತಕ್ಷಣ ನಾನಂತೂ ಖುಷಿಯಾಗೇ ಇರ್ತೀನಿ, ಅದು ನಿಮ್ಗೆ ಗೊತ್ತಿರೋ ವಿಷಯನೇ. ಆದರೆ ನಾನು ಒಬ್ಬಳೇ ತಿನ್ನಬೇಕು ಅಂತ ಬೇಜಾರಾಗ್ತೈತೆ. ಆದರೆ ಶಿವ ಊರು ಸುತ್ತಕ್ಕೆ ಹೋಗ್ತಿತ್ತಲ್ಲ ಫ್ರೆಂಡ್ಸ್, ಊರಿಗೆ ಹೋಗ್ತಾರೆ ಫ್ರೆಂಡ್ಸ್ ಯಜಮಾನ್ರು. ಅದಕ್ಕೆ ಬಡ್ಡಿ ಚಿಕ್ಕ ಮಕ್ಕಳನ್ನ ಮನೇಲಿ ಬಿಟ್ಬಿಟ್ಟು ಹೋಗ್ಬೇಕಾದ್ರೆ ತಂದೆ ತಾಯಿ ಚಾಕ್ಲೇಟು ಬಿಸ್ಕೆಟು ಅದು ಇದು ತಂದು ಕೊಟ್ಬಿಟ್ಟು ಹೋಗ್ತಾರಲ್ಲ, ಆ ಥರ ಚಿಕನ್ ತಂದು ಕೊಟ್ಬಿಟ್ಟು ಹೋಗ್ತಿದ್ದೆ ಫ್ರೆಂಡ್ಸ್. ನಾನು ಬರ್ತೀನಿ ಅಂತ ಆಟ ಮಾಡಿದ್ದಕ್ಕೆ ನನ್ನ ಗಂಡ ನಾನು ಕರ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತಾಯಿಲ್ಲ. ಮೊದಲು ದೇವ್ರ ಮನೆ ಬಾಗಿಲು ಹಾಕ್ಬೇಕು ನಾನ್ ವೆಜ್ ತಂದ ತಕ್ಷಣ. ಅದಕ್ಕೆ ಚಿಕನ್ ಮುಖ್ಯನ ಊರು ಮುಖ್ಯನ ಅಂತ ಯೋಚನೆ ಮಾಡಿದಾಗ ನನಗೆ ಚಿಕನ್ನೇ ಮುಖ್ಯ ಆಯಿತು ಫ್ರೆಂಡ್ಸ್. ಅದಕ್ಕೆ ನಾನು ಚಿಕನ್ ತಂದ್ಕೊಟ್ರೆ ಇರ್ತೀನಿ ಮನೇಲಿ, ಬರಲ್ಲ ಅಂತ ಹೇಳ್ತೇವೆ ಫ್ರೆಂಡ್ಸ್. ಈ ಥರ ಒಂದು ಡೀಲ್ಗಳ ಮಧ್ಯೆ ಅದೇ ಊಟ ತಿಂತೆ, ಅದೇ ಚಿಕನ್ ಮೂರತ್ತು ತಿನ್ಕೋಬೇಕಾ? ಫೈನಲಿ ನೀನು ತಿನ್ನೋದೇ ಇಲ್ಲ ಅಲ್ಲ. ಮನೇಲಿ ಮಸಾಲೆ ಹಾಕಿ ಮಾಡಬೇಡ, ನನಗೆ ಇನ್ನೊಂದು ಸ್ವಲ್ಪ ದಿನ ಹಂಗಿಂಗೆ ಅಂತೀಯ. ಹೋಟ್ಲಲ್ಲಿ ಹೋಗ್ಬಿಟ್ಟು 1 ಪ್ಲೇಟ್ ಇಡ್ಲಿ 1/2 ಪ್ಲೇಟ್ ಪಲಾವ್ ಗಡತ್ತಾಗಿ ನುಂಗ್ಬಿಟ್ಟು ಬಂದಿದ್ಯಲ್ಲಪ್ಪಿ. ನಿನ್ಗೆ ಏನು ಹೇಳಬೇಕು ಅಂದರೆ, ನನಗಿಂತ ಹೋಟ್ಲಲ್ಲಿ ರುಚಿಯಾಗಿ ಮಾಡ್ತಾರೆ, ಕ್ಲೀನಾಗಿ ಮಾಡ್ತಾರೆ ಅಂತ ನೀನು ಅನಿಸಿಕೆನೋ? ಇದೊಳ್ಳೆ ಸರು ಹೋಯ್ತಲ್ಲ. ಇಲ್ಲಿ ಫ್ರೆಂಡ್ಸ್, ಹೋಟ್ಲಲ್ಲಿ ತಿಂದರೆ ಏನಾಗ್ತಾ ಇಲ್ವಂತೆ ಮಸಾಲೆ ಐಟಮ್ಸು, ಮನೇಲಿ ಮಾಡಿದ್ರೆ ತಿಂದರೆ ಹೆಚ್ಚು ಕಡಿಮೆ ಆಗ್ತೈತಂತೆ. ಎಷ್ಟು ಗಂಟೆಗೆ ಬಂದಿ? ಹೇಳಕ್ಕಾಗಲ್ಲ ಅಂದ್ರೆ 1 ವಾರ ಬಿಟ್ಟು ಬಂದಿಯೋ? ಇವತ್ತು ನಮ್ಮ ಮನೆಗೆ ಯಾರು ಬರ್ತಿದ್ದಾರೆ? ಟಾಮ್ಗೆ ಎನಿಮಿ ಬರ್ತಾವ್ರೆ ಇವತ್ತು. ಎನಿಮಿ ಊರಲ್ಲಿ ನಾಯಿ ಮರಿಗಳಾಕೈತಂತೆ. ಅದಕ್ಕೆ ಒಂದ್ಸಲ ಹೋದಾಗ ನೋಡ್ಕೊಂಡ್ ಬಂದೈತೆ ಮೊನ್ನೆ. ಒಂದು ಗಂಡ್ಮರಿ ಎತ್ಕೊಬರೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ರ್ಯಾಶ್ ಆಗಿ. ಇವನು ತುಂಬಾ ಸೈಲೆಂಟ್ ಫ್ರೆಂಡ್ಸ್, ಅದಕ್ಕೆ ಹಂಗೆ ಸಿಂಹ ಥರ ಇರಬೇಕು ಅಂತ ಅನ್ಕೊಡ್ತಿದೀವಿ. ಶಿವ ಒಂದೇ ಎತ್ಕೊಬರಕ್ಕಾಗ್ತಿತ್ತು ಇಲ್ಲ ಗೊತ್ತಿಲ್ಲ. ನಾನು ಬರ್ತೀನಪ್ಪ, ಎತ್ಕೊಬರ್ಬೋದು. ಈಗಲೂ ಯೋಚನೆ ಮಾಡು. ಹಿಂದೆ ಹಿಡ್ಕೊಂಡು ಕುತ್ಕೋತೀನಿ ಮರಿನ. ಬಲ್ಲ ತಪ್ಪಂತ ಡ್ರೆಸ್ ಚೇಂಜ್ ಮಾಡ್ತೀನಿ ಹೇಳು. ಚಿಕನ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋಗೋಣ, ಬತ್ತಿ ಮಾಡ್ಕೊ ತಿಂತೀನಿ. ನನ್ ಊರ್ ಕರ್ಕೊಂಡು ಹೋಗ್ಬೇಕಾದ್ರೆ ಶಿವಾಗ ಇಷ್ಟನೇ ಆಗಲ್ಲ ಫ್ರೆಂಡ್ಸ್. ಅಲ್ಲಿ ಏನೈತೆ ಊರಲ್ಲಿ ಗೊತ್ತಾಗ್ತಾ ಇಲ್ಲ. ನಿಮ್ಮೂರು ಟೂರಿಸ್ಟ್ ಪ್ಲೇಸಾ? ಅಷ್ಟು ಟೂರಿಸ್ಟ್ ಪ್ಲೇಸ್ ಆದ್ರೂ ನಾನು ಬರಲ್ಲ ಅಷ್ಟೇ ಫ್ರೆಂಡ್ಸ್. ನಮ್ಗೊಂದ್ಸಲ ಮರ್ಯಾದೆ ಇಲ್ಲ ಜಾಗದಲ್ಲಿ ಅಂದ್ರೆ ನಾವು ಹೋಗಲ್ಲ. ಓಕೆ ಫ್ರೆಂಡ್ಸ್, ಆರಾಮಾಗಿ ಚಿಕನಲ್ಲಿ ವೆರೈಟಿ ಅಡುಗೆ ಮಾಡ್ಕೊಂಡು ತಿನ್ಬಿಟ್ಟು ನನ್ನ ಕೆಲಸ ನಾನು ಬರ್ತೀನಿ ಫ್ರೆಂಡ್ಸ್. ಇವತ್ತು ಹೊಸ ಡ್ರಾಯಿಂಗ್ ಮಾಡಬೇಕು ಫ್ರೆಂಡ್ಸ್. ಡ್ರಾಯಿಂಗ್ ವಿಡಿಯೋ ನೋಡ್ಬಿಟ್ಟು ತುಂಬ ಜನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಜನ ನನಗೆ ಡ್ರಾಯಿಂಗ್ ಮಾಡ್ಕೊಡಿ ಅಂತ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ತುಂಬ ಖುಷಿ ಆಯಿತು. ಇದು 1/2 kg ಚಿಕನ್ ಫ್ರೆಂಡ್ಸ್. 4 ಸಲ ನೀಟಾಗಿ ತೊಳ್ಕೊಂಡಿದ್ದೀನಿ. ಇದು ಟಾಮುಗೆ ಲೆಗ್ಸು. ಇದನ್ನೆಲ್ಲ ಕಣ್ಣಿಂದ ನೋಡಬಾರ್ದು ಅಂದ್ಬಿಟ್ಟು ಊರಿಗೆ ಹೋಗ್ತವ್ರೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ನುಗ್ಗೆ ಸೊಪ್ಪು ಕಿತ್ಕೊಂಡು ಬನ್ನಿ. ಬೆಡ್ಶೀಟೆಲ್ಲ ಸ್ವಲ್ಪ ಪ್ಯಾಕ್ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್, ಎಕ್ಸ್ಟ್ರಾ ಡ್ರಮ್ಮಲ್ಲಿ ಇದ್ದಿದ್ದು. ಊರಿಗೆ ಹೋದಾಗ ಓದ್ಕೊಳ್ಳೋಕ್ಕೆ ಇಲ್ಲ. ಬಾಯ್. ಅದೇನೋ ಗೊತ್ತಿಲ್ಲ, ಚಿಕನ್ ತೊಳೆದಿದ್ದಕ್ಕೆ ಚಿಕನ್ ಮಾಡೋಕ್ಕೆ ಮನ್ಸಾಗ್ತಿಲ್ಲ. ಒಂಥರ ಸ್ಮೆಲ್ಲು ಫ್ರೆಂಡ್ಸ್. ಮಾಡ್ಕೊಂಡು ತಿನ್ನಕ್ಕೆ ಗಡತ್ತಾಗಿ ತಿಂತೀನಿ. ಒಂದು ಸಲ ಚಿಕನ್ ತೊಳೆದ್ಬಿಟ್ರೆ ಮುಗೀತು. ಹೊಟ್ಟೆಲ್ಲ ಮರಳಿಸ್ತಾ ಬಿದ್ದೈತೆ. ಹೆಂಗೆಂಗೋ ಆಗ್ತೈತೆ. ಇದನ್ನ ಯಾರು ನೋಡಿದ್ರೆ ತಿನ್ನೋದು ಮಕ್ರಿ ಕಟ್ಲೆ ಡೈಲಾಗ್ಗಳು ಮಾತ್ರ ಹಿಂಗೆ ಅಂತ ಅನ್ಕೋತಿರಲ್ಲ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ನಾನ್ ವೆಜ್ ತೊಳಿಬೇಕಂದ್ರೆ ಆಗಲ್ಲ, ತೊಳೆದ್ರೆ ತಿನ್ನೋಕ್ಕಲ್ಲ ಮನ್ಸಾಗಲ್ಲ. ಈ ಥರ 2 ಮಧ್ಯೆ ಸಿಕ್ಕಾಕೊಂಡು ಇವತ್ತು ನಾನೇ ತೊಳೆದ್ಬಿಟ್ಟೆ. ಹೆಂಗೆಂಗೋ ಕಸಿಬಿಸಿ ಆಗ್ತಿದೆ. ಹಂಗಾಗಿ ಕಸಿಬಿಸಿ ಆಗಿರೋ ಟೈಮಲ್ಲಿ ನಾವು ಮೊಸರನ್ನ ತಿನ್ನೋದು ಬೆಸ್ಟ್ ಫ್ರೆಂಡ್ಸ್. ಆಮೇಲೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟರೆ ನನಗೆ ಅದು ಮರಿತೀನಲ್ಲ ಚಿಕನ್ ತೊಳೆದಿರೋದು, ಆ ಸ್ಮೆಲ್ಲೆಲ್ಲ ಮೈಂಡಿಂದ ದೂರ ಆದಮೇಲೆ ಆಮೇಲೆ ಮಾಡ್ಕೊಂಡು ತಿಂತೀನಿ. ನೈಟ್ ನಾನು ಅಣಬೆ ಸಾರು ಮಾಡಿದ್ದೆ ಫ್ರೆಂಡ್ಸ್, ಮಶ್ರೂಮ್ ಸಾರು. ಅದೇ ತಿಳಿ ಸಾರಿತ್ತು, ಅದನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಮೊಸರೈತೆ ಇಷ್ಟು ಇವನ್ನೆಲ್ಲ ಚೆನ್ನಾಗಿ ತಿನ್ಬಿಟ್ಟು ಆಮೇಲೆ ಚಿಕನ್ ರೆಸಿಪಿಗೆ ರೆಡಿ ಆಗ್ತೀನಿ ಫ್ರೆಂಡ್ಸ್. ಇವತ್ತು ನಾರ್ಮಲ್ ರೆಸಿಪಿ ಬೇಡ ಫ್ರೆಂಡ್ಸ್, ಅಬ್ನಾರ್ಮಲ್ ಅಲ್ಲ, ವಿಚಿತ್ರವಾಗಿ ಎಲ್ಲ ವಿಚಿತ್ರ ಬೇಡ ಫ್ರೆಂಡ್ಸ್. ಫಸ್ಟ್ ಟೈಮು ಬೇರೆ ರೆಸಿಪಿ ಮಾಡೋಣ ಅಂತ ನಾನು ಅನ್ಕೋತಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಓಕೆ ಫ್ರೆಂಡ್ಸ್, ಚಿಕನಲ್ಲಿ ಮಾಮೂಲಿ ಯಾವಾಗಲೂ ಮುದ್ದೆ ಸಾರು, ಕಬಾಬು, ಫ್ರೈ, ಬಿರಿಯಾನಿ ಅದಿದು ಮಾಡ್ಕೊಂಡು ತಿಂತಾನೆ ಇರ್ತೀವಿ. ಆದರೆ ನಾನು ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತ ಒದ್ದಾಡಿದ್ದಕ್ಕೆ ಒಂದು ರೆಸಿಪಿ ನನ್ನ ಕಣ್ಣೋದು ಬಿತ್ತು ಫ್ರೆಂಡ್ಸ್. ಚಿಕನ್ ಸ್ಪ್ರಿಂಗ್ ರೋಲ್
ನೀವು ಕೇಳಿದಿರಾ ಫ್ರೆಂಡ್ಸ್, ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು, ನೋಡಿದ್ದು ಫಸ್ಟ್ ಟೈಮೇ. ಅದು ಯಾಕೆ ಈ ರೆಸಿಪಿ ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ ಎಲ್ಲ ಐಟಮ್ ಐತೆ ಅಂತ ಹೇಳಕ್ಕಾಗಲ್ಲ, ಕ್ಯಾಬೇಜ್ ಒಂದು ಮಿಸ್ ಆಗಿದೆ ಫ್ರೆಂಡ್ಸ್, ಎಲೆಕೋಸೊಂದು. ಅದಕ್ಕೆ ಇದನ್ನ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ನಾನು ಕೇಳಿದ್ದೀನಿ ಫ್ರೆಂಡ್ಸ್. ಚಿಕನ್ ರೋಲು, ಪನ್ನೀರ್ ರೋಲು, ಎಗ್ ರೋಲು ಎಲ್ಲ ಅಲ್ಲೊಂದು ಶಾಪ್ ಐತೆ. ಶಿವನ್ ಹೋದಾಗೆಲ್ಲ ಕೇಳ್ತಾ ಇರ್ತೀನಿ, ಪ್ಲೀಸ್ ಒಂದೇ ಒಂದು ತಗೊಡು, ನಾನು ಟೇಸ್ಟ್ ನೋಡಬೇಕು, ನಾನು ಮನೇಲಿ ಮಾಡಬೇಕು ಅಂತ ಕೇಳಿದಾಗೆಲ್ಲ ಆ ಥರ ಐಟಮ್ಸ್ ತಿನ್ಬಾರ್ದು, ನಿನಗೆ ಪಾನಿಪುರಿ ತಿನ್ನಕ್ಕೆ ಬಿಟ್ಟಿರೋದೇ ನಿನ್ನ ಪೂರ್ವಜರ ಪುಣ್ಯ, ಹಂಗಾಗಿ ಆ ಥರ ಈ ಥರ ಐಟಮ್ ಕೇಳಬೇಡ ಅಂತಂದು. ಕೇಳೋದ ಬೇಡ ಫ್ರೆಂಡ್ಸ್, ಇವತ್ತು ಮಾಡ್ತೀನಿ, ತಿಂತೀನಿ, ಚೆನ್ನಾಗಿದೆ, ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಇದಕ್ಕೆ ನಾವು ಚಪಾತಿ ಮಾಡ್ಕೋಬೇಕಾಗ್ತೈತೆ ಫ್ರೆಂಡ್ಸ್, ಚಿಕನ್ ಸ್ಪ್ರಿಂಗ್ ರೋಲ್ಗೆ. ಅದಕ್ಕೆ ನಾನು 2 ರೋಲ್ ಮಾಡ್ಕೋತೀನಿ ಫ್ರೆಂಡ್ಸ್, ಇಷ್ಟೇ ಹಿಟ್ಟು ಸಾಕು. ಮಾಡ್ತಾಯಿದ್ದೀನಿ, ತುಂಬ ಟೈಮ್ ತಗೋತಿದ್ದೆ ಫ್ರೆಂಡ್ಸ್ ಈ ರೆಸಿಪಿಗೆ, ಹೊಸ ರೆಸಿಪಿ ಎಲ್ಲ ಹಾಗಾಗಿ. ಮೈದಾದಲ್ಲೇ ಮಾಡಿರೋ ಫ್ರೆಂಡ್ಸ್ ಅವರ, ಹಂಗಾಗಿ ನಾನು ಮೈದಾ ಉಪ್ಪು ಹಾಕ್ಕೊಂಡು ಹಿಟ್ಟು ಕಲ್ಸ್ಕೊತೀನಿ, ಚಪಾತಿ ಹಿಟ್ಟನ್ನು. ಅದಕ್ಕೆ ಕಲ್ಸಿಟ್ಬಿಟ್ಟು ಆಮೇಲೆ ನಾನು ರೋಲ್ ಒಳಗೆ ಹಾಕ್ತಾರಲ್ಲ, ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಇಷ್ಟ ಅದ ಬತ್ತಿಲ್ಲ, ಹಂಗೆ ಮಾಡ್ಬಿಡ್ಬೋದು. ಅಷ್ಟು ಚಿಕನ್ನು ಮಾಡಲ್ಲ ಫ್ರೆಂಡ್ಸ್, ಅರ್ಧ kg ಚಿಕನ್ನು ಮಾಡಲ್ಲ ನಾನು. ಅಷ್ಟು ಮಾಡಿದ್ರೆ ವೇಸ್ಟ್ ಆಗ್ತೈತೆ. ಮತ್ತೆ ಅಷ್ಟು ಮಾಡ್ಬೇಕಂದ್ರೆ 1-2-3 ಅವರ್ ಟೈಮ್ ಬೇಕು. ಆ ರೆಸಿಪಿ ನೋಡ್ತಿದ್ದಂಗೆ ತಲೆ ತಿರುಗ್ತಾ ಇತ್ತು, ಇಷ್ಟೊತ್ತಾ ಅಂತ. ಹಂಗಾಗಿ ಅದರಲ್ಲಿ ಸ್ವಲ್ಪ ನಾನು 2 ರೋಲ್ ಟ್ರಯಲ್ಗೆ ಅಂತ ಮಾಡ್ತಿದ್ದೀನಿ ಫ್ರೆಂಡ್ಸ್, ಟೇಸ್ಟ್ ಹೆಂಗೆ ಬರ್ಬೋದು ಅಂತ. ಇಷ್ಟಾದ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ. ಇನ್ನು ಮಿಕ್ಕಿದ್ದೆಲ್ಲ ಏನಾದರೂ ಒಂದು ಫ್ರೈ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್ 2 ಚಪಾತಿಗಾಗಷ್ಟು ಹಿಟ್ಟು ಕಲ್ಸ್ಕೊಂಡಿದ್ದೀನಿ. ಇದು ಸೈಡ್ಗೆ ಇಟ್ಬಿಟ್ಟು ನಮಗೆ ಬೇಕಾಗಿರೋ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ವಾ ಫ್ರೆಂಡ್ಸ್. ಲೈಫಲ್ಲಿ ನನಗೆ ಯಾರು ಮೋಸ ಮಾಡೋಕ್ಕಾಗಲ್ಲ ಇನ್ಮೇಲೆ ಅಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್. ಫೈನಲಿ ಮೋಸ ಹೋದೆ ಫ್ರೆಂಡ್ಸ್. ಇಲ್ಲಿ ನೀವೆಲ್ಲ ಕಮೆಂಟ್ ಮಾಡಿದ್ರೆ ತಗೊಂಡಿದ್ದಾದ್ಮೇಲೆ ಅದೆಲ್ಲ ಕಪ್ಪಗಾಗ್ತೈತೆ ಅಂತ. ಎಷ್ಟು ಉಜ್ಜಿದ್ರೂ ಹೋಗ್ತಾಯಿಲ್ಲ. ಇದ್ರಲ್ಲಿ ಅಡುಗೆ ಮಾಡಿಲ್ಲ ಫ್ರೆಂಡ್ಸ್, ಬಿಸಿನೀರು ಕಾಯಿಸಿದಷ್ಟೇ. ಇಲ್ಲಿ ಮಾರ್ಕು ಛೇ ಅಂತ ಅನ್ನಿಸ್ತು. ಆಮೇಲೆ ನನಗೆ ಪಾತ್ರೆಗಳು ತಗೊಳಕ್ಕೆ ಬರಲ್ಲ ಫ್ರೆಂಡ್ಸ್. ನನಗೆ ಸಿಲ್ವರು, ಸ್ಟೀಲು ಅವೆಲ್ಲ ಇನ್ನೂ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಮೋಸ ಹೋದರೆ. ಆಮೇಲೆ ಗೊತ್ತಾಯಿತು ಸಿಲ್ವರ್ ತಗೋಬಾರ್ದು ಅಂತ ನೀವು ಹೇಳಿದ್ಮೇಲೆ. ಇನ್ಮೇಲೆ ಸ್ಟೀಲ್ ತಗೋತೀನಿ ಫ್ರೆಂಡ್ಸ್. ಇದು ಮೋಸ ಹೋಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಇದನ್ನು ಹಂಗೆ ಇಟ್ಕೊತೀನಿ. ಇದ್ರಲ್ಲಿ ನೀರು ಕಾಯಿಸ್ಕೊಂಡು ಕುಡಿಯೋದು ಒಳ್ಳೇದಲ್ಲ ಅಂತ ಅನ್ನಿಸ್ತು, ಅಡುಗೆ ಮಾಡೋದು ಒಳ್ಳೇದಲ್ಲ ಅಂತ ಅನ್ನಿಸ್ತು. ಹಂಗಾಗಿ ತರಕಾರಿ ತೊಳ್ಕೊಳ್ಳೋಕ್ಕೆ 10 ಯೂಸ್ ಮಾಡ್ಕೋತೀನಿ. ಮಾಮೂಲಿ ಫ್ರೆಂಡ್ಸ್, ನಾನ್ ವೆಜ್ಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಅವೆಲ್ಲ ಇದ್ದೇ ಇರ್ತಿತ್ತಲ್ಲ ಐಟಮ್ಸೇನೆ. ಅದ್ರ ಜೊತೆಗೆ ಕ್ಯಾರೆಟು, ಕ್ಯಾಬೇಜು ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದ್ರು ಫ್ರೆಂಡ್ಸ್. ನಮ್ಮಲ್ಲಿ ಕ್ಯಾರೆಟ್ ಒಂದೇ ಇರೋದು, ಅದಕ್ಕೆ ಇದನ್ನೇ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಇನ್ನೂ ಐತಲ್ಲ ಟೈಮು, ಬೇಜಾನ್ ಟೈಮ್ ಐತೆ. ನಾನು ಇನ್ನೂ ಈ ರೆಸಿಪಿನಲ್ಲಿ ಇನ್ನೂ ಎಕ್ಸ್ಪೀರಿಯನ್ಸ್ಗಳು ಮಾಡೋಕ್ಕೆ. ಆಮೇಲೆ ನೋಡ್ಕೊಂಡ್ರೆ ಆಯಿತು. ಕ್ಯಾರೆಟನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡೋದಲ್ಲ, ಉದ್ದುದ್ದಕ್ಕೆ ನೂಡಲ್ಸ್ ಥರ. ಹಂಗಾಗಿ ಇದೈತಲ್ಲ ಫ್ರೆಂಡ್ಸ್, ಇದರಲ್ಲೇ ಕಟ್ ಮಾಡ್ಕೋಬೋದು ನಾವು. ಈ ಥರ ಬರಬೇಕು ಉದ್ದುದ್ದಕ್ಕೆ. ಇದೆಲ್ಲ ನಮ್ಮ ದೇಶದ ಅಡುಗೆಗಳಲ್ಲ ಅನಿಸ್ತಿದೆ ಫ್ರೆಂಡ್ಸ್. ನಾನು 6th ಸೆನ್ಸ್ ಪ್ರಕಾರ ನಾಟಿ ಕೋಳಿ ಸಾರು, ಮುದ್ದೆ ಇವೆಲ್ಲ ನಮ್ಮವು ಸಖತ್ತಾಗಿರ್ತೈತೆ ಫ್ರೆಂಡ್ಸ್. ಮೇನ್ ಮ್ಯಾಟ್ರೇ ಮರ್ತೋದೆ. ಈ ಥರ ನಾರಿರೋ 4 ಪೀಸ್ ಚಿಕನ್ನ ಬೇಯಿಸಕ್ಕೆ ಹಾಕೋಬೇಕು ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕ್ಬಿಟ್ಟು. ಇದೇ ಮೇನ್ ಇಂಗ್ರೀಡಿಯೆಂಟು. ಇಷ್ಟೇ ಚಿಕನ್ ನಮ್ಗೆ ಬೇಕಾಗಿರೋದು ಫ್ರೆಂಡ್ಸ್. ಇದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಕ್ಕೆ ಹಾಕ್ತೀನಿ. ಇಷ್ಟೇ. ಎಣ್ಣೆ ಹಾಕೋದು, ಫ್ರೈ ಮಾಡೋದು ಏನಿಲ್ಲ ಫ್ರೆಂಡ್ಸ್. ಜಸ್ಟ್ ಹಿಂಗೆ ಸ್ವಲ್ಪ ನೀರಲ್ಲಿ ಇದನ್ನು ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಗಂಟ ಬೇಯಿಸ್ಕೊಂಡ್ರೆ ಸಾಕು. ಓಕೆ ಫ್ರೆಂಡ್ಸ್, ಐಟಮ್ಸ್ ಎಲ್ಲ ರೆಡಿ ಆಗೈತೆ. ಈಗ ಚಿಕನ್ ಒಂದು 5 ನಿಮಿಷ ಬೇಯಿಸ್ಕೊಂಡೆ ಅಷ್ಟೇ ಫ್ರೆಂಡ್ಸ್. ಬೇಯಿಸ್ಕೊಂಡು ಈ ಥರ ನಾರಿನ ಥರ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ಈ ಥರ ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಕ್ಯಾರೆಟ್ ತುರಿ. ಯಾರು ಟ್ರೈ ಮಾಡಿದ್ರೆ ಎಲೆಕೋಸು ಈ ಥರ ತುರಿದು ಎತ್ಕೊಳ್ರಿ ಫ್ರೆಂಡ್ಸ್, ಸಣ್ಣದಾಗಿ. ಈರುಳ್ಳಿ ಈ ಥರ ಉದ್ರದ ಕಟ್ ಮಾಡ್ಕೊಂಡಿದ್ದೀನಿ. ಖಾರದ ಪುಡಿ, ಇದು ಟೊಮೊಟೊ ಸಾಸು, ಸೋಯಾ ಸಾಸು, ಧನಿಯಾ ಪುಡಿ, ಚಿಕನ್ ಮಸಾಲ ಅವ್ರು ಹಾಕಿಲ್ಲ ಫ್ರೆಂಡ್ಸ್, ನಾನು ಹಾಕ್ತಾಯಿದ್ದೀನಿ. ನೋಡೋಣ ಹೆಂಗೆ ಬರುತ್ತಾ ಏನೋ ಅಂತ. ಮೊದಲಿಂದೆಲ್ಲ ಫ್ರೈ ಮಾಡಿ ಇಟ್ಕೋಬೇಕು. ನೋಡೋಕ್ಕೆ ಹೊಸದಾಗಿ ವೆರೈಟಿಯಾಗಿ ಸೂಪರ್ ಆಗೈತೆ. ಅದು ಬೇರೆ ಮನೇಲೆಲ್ಲ ಐಟಮ್ಸ್ ಐತೆ ಅಂದ್ಬಿಟ್ಟು ರೆಸಿಪಿಗೆ ಕೈ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನೇ ಜಜ್ಜಿ ಪುಡಿ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಅದು ಪೇಸ್ಟ್ನ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಹಸಿ ವಾಸನೆ ಹೋದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ತುರಿದಿಟ್ಕೊಂಡಿರೋ ಕ್ಯಾರೆಟು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾರು ಟ್ರೈ ಮಾಡಿದ್ರೆ ಎಲೆಕೋಸು ಉದ್ದುದ ಇದೇ ಥರ ಕಟ್ ಮಾಡ್ಕೊಳ್ಳೋದಷ್ಟೇ. ಆಮೇಲೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಫ್ರೆಂಡ್ಸ್, ನಾರ್ ಥರ ಚಿಕನ್ನು, ಅದು ಇನ್ನೂ ಉದ್ದುದ್ದ ನಾರಿತ್ತು ಚಿಕನಲ್ಲಿ ಅವ್ರು ಮಾಡಿದ್ದು. ನಾನು ಸಣ್ಣ ಪೀಸ್ ಹೊಡೆದ್ಬಿಟ್ಟಿದ್ದೆ ಫ್ರೆಂಡ್ಸ್. ಹಂಗಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಲ್ರೆಡಿ ಅದು ಬೆಂದಿರ್ತಿದೆ, ಹಂಗಾಗಿ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ ಇವಿಷ್ಟನ್ನು ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ನೀರು ಹಾಕಿ ಬೇಯಿಸ್ಕೊಳ್ಳೋದಾದರೆ ಜಾಸ್ತಿ ಬೇಯಿಸ್ಕೋಬೇಕು. ಈ ಮಸಾಲೆನೆಲ್ಲ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಮಿಕ್ಸ್ ಮಾಡಿದ ತಕ್ಷಣ ಆಮೇಲೆ ಸೋಯಾ ಸಾಸ್ ಒಂದು ಸ್ವಲ್ಪ, ಟೊಮೊಟೊ ಸಾಸ್ ಒಂದು ಸ್ವಲ್ಪ, ಇವಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋದು. ಈ ಥರ ಸಾಸ್ಗಳು ಹಾಕಿ ಮಾಡೋ ಐಟಮ್ಸ್ ಅಂದರೆ ಶಿವಕ್ಕೆ ಫೇವ್ರೇಟ್ ಫ್ರೆಂಡ್ಸ್. ನನಗೆ ಸಾಸ್ಗಳು ಅಂದರೆ ಅಷ್ಟಕ್ಕಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಅದನ್ನು ಸೈಡ್ಗೆ ಇಟ್ಬಿಟ್ಟೆ ಅಷ್ಟೇ ಫ್ರೆಂಡ್ಸ್. ಅದರೊಳಗಡೆ ಹಾಕೋ ಸ್ಟಫಿಂಗ್ ರೆಡಿ. ಈಗ ಚಪಾತಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ ಫ್ರೆಂಡ್ಸ್, 2 ಚಪಾತಿಗಾಗಷ್ಟು, ಅದನ್ನು ತೆಳ್ಳಗೆ ತಿಳ್ಕೊಬೇಕು ಫ್ರೆಂಡ್ಸ್. ಆದಷ್ಟು ಎಷ್ಟು ತೆಳ್ಳಗಾಗ್ತಿತ್ತು ಅಷ್ಟು ಮಾಡ್ಕೋಬೇಕು. ರೌಂಡಾಗಿ ಮಾಡ್ಕೋಬೇಕು ಶೇಪ್ ಮಾತ್ರ. ಈ ಮೈದಾ ಚಪಾತಿ ಇವೆಲ್ಲ ಎಲ್ತಿಗೆ ಒಳ್ಳೇದಲ್ಲ ಫ್ರೆಂಡ್ಸ್. ಆದರೂ ಏನಾರ ಕಣ್ಣಲ್ಲಿ ನೋಡಿಬಿಟ್ರೆ ಅದು ಕಣ್ಣಿಗೆ ಚೆನ್ನಾಗಿ ಕಾಣಿಸ್ಬಿಡ್ತು ಅಂದರೆ ನಾವು ಮನೇಲಿ ಐಟಮ್ಸ್ ಇತ್ತು ಅಂದರೆ ಟ್ರೈ ಮಾಡಲೇಬೇಕು. ಹೆಂಚು ಮೇಲೆ ಹಾಕ್ಕೊಂಡು ಫುಲ್ಲು ಚಪಾತಿ ಥರ ಬೇಯಿಸ್ಕೊಳ್ಳೋದಲ್ಲ ಫ್ರೆಂಡ್ಸ್. ಲೈಟಾಗಿ ಆ ಕಡೆ ಈ ಕಡೆ ಉಲ್ಟಾ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಏನೋ ವಿಡಿಯೋದಲ್ಲಿ ಹಿಂಗಿತ್ತು ಫ್ರೆಂಡ್ಸ್, ಹಂಗೆ ಮಾಡಿದೆ. ಆಮೇಲೆ ಆ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಈ ಥರ 4 ಮೂಲೆನಲ್ಲೂ ಮುಡ್ಚಿ ಈ ಥರ ಫೋಲ್ಡ್ ಮಾಡೋದು. ಅದು ಓಪನ್ ಆಗದೆ ಇದ್ದಂಗೆ ಹಿಟ್ಟು ಕಲ್ಸ್ಕೊಂಡು ಆ ಕಡೆ ಮೆತ್ತಿದ್ರು. ಆದರೆ ನಾನು ಹಂಗೆ ಮಾಡೋಕ್ಕೆ ಹೋಗ್ತಿಲ್ಲ. ನಾನು ಮಾಡ್ತಾರೋ ಜಸ್ಟ್ ಟ್ರಯಲ್ ಅಲ್ಲ,
ಅದಕ್ಕೆಲ್ಲ ಅಷ್ಟೊಂದು ಸರ್ಕಸ್ ಎಲ್ಲ ಬೇಡ ಅಂತ ಅನ್ನಿಸ್ತು. 2 ಚಪಾತಿನೂ ಹಿಂಗೆ ಮಾಡ್ಕೊಂಡೆ ಫ್ರೆಂಡ್ಸ್. ನಾನೇನೋ ಜಾಸ್ತಿ ಟೈಮ್ ತಗೋತೈತೆ ಅಂತ ಅಂದ್ಕೊಂಡೆ ವಿಡಿಯೋ ನೋಡ್ಬೇಕಾದ್ರೆ. ಏನಿಲ್ಲ, ಬೇಗನೆ ಆಗೋಯ್ತು. ಏನೋ ಒಂದು ಚಿತ್ರಾನ್ನ ಮಾಡೋಷ್ಟು ಟೈಮಾಗಲ್ಲಿ ಆಗೋಯ್ತು ಅಷ್ಟೇ. ಆ ರೋಲ್ನ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರು ಫ್ರೆಂಡ್ಸ್. ಅವ್ರ ವೀಡಿಯೋದಲ್ಲಿ ತೋರಿಸಿದ ಪ್ರಕಾರ. ನಾನು ಹಂಗೇನಾರ ಮಾಡ್ಕೊಂಡು ತಿನ್ಬಿಟ್ರೆ ಮುಗೀತು ಎಣ್ಣೆ ಐಟಮ್ಗಳನ್ನ. ನಾನು ಅಷ್ಟು ಇಷ್ಟಪಡಲ್ಲ ಫ್ರೆಂಡ್ಸ್ ಐಟಮ್ಸ್ ಎಣ್ಣೆ ಹಾಕಿ ಮಾಡೋದು. ಅದಕ್ಕೆ ನಾನು ಹೆಂಚು ಮೇಲೆ ಚಪಾತಿ ಥರನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಇತ್ತೀಚೆಗೆ ರೋಡ್ ಸೈಡಲ್ಲೆಲ್ಲ ಈ ಥರ ಐಟಮ್ಗಳು ಜಾಸ್ತಿ ಮಾರ್ತಾರೆ, ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಎಲ್ಲರೂ ತಿಂತಾ ಇರ್ತಾರೆ. ಅದೇನೋ ಗೊತ್ತಿಲ್ಲ, ಯಾರಾದರೂ ಜನಗಳು ಏನಾರ ತಿಂತಾವ್ರೆ ಅಂದರೆ ನನಗೂ ತಿನ್ನಬೇಕು ಅನಿಸ್ತಿದೆ. ಈ ಥರ ಐಟಮ್ಸ್, ರೋಲ್ ಮಾಡಿರೋ ಐಟಮ್ಸ್ ಮಾತ್ರ ನನಗೆ ಇಷ್ಟನೇ ಆಗಲ್ಲ ಫ್ರೆಂಡ್ಸ್. ಅದರೊಳಗಡೆ ಏನೇನು ಹಾಕಿರ್ತಾರೆ ಅಂತ ನನಗೆ ಕಾಣಿಸಲ್ವಲ್ಲ, ಅದಕ್ಕೆ ಈ ಥರ ಐಟಮ್ಸ್ ನಾನು ಇಷ್ಟಪಟ್ಟಿಲ್ಲ. ಫೈನಲ್ ಆಗಿ ನಾನೇ ರೆಡಿ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಇದನ್ನು ಊಟ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಯಾರು ಟ್ರೈ ಮಾಡಿದ್ರೆ ಅವರು ಫುಲ್ಲು ಪೂರಿ ಥರ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರು. ಎಲ್ಲ ಮೂಲೆನಲ್ಲೂ ಕ್ಲೋಸ್ ಮಾಡಿಬಿಟ್ಟು ಒಳಗಡೆ ಸ್ಟಫಿಂಗ್ ಆಚೆ ಬರ್ದಿರೋ ಥರ ಕ್ಲೋಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಂಡು ತಿನ್ರಿ ಫ್ರೆಂಡ್ಸ್. ನನಗೇನು ಅಷ್ಟು ಎಣ್ಣೆ ಹಾಕಿ ಮಾಡೋದು ಇಷ್ಟ ಆಗಲಿಲ್ಲ. ಲೈಫಲ್ಲೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಈ ಥರ ಅಡುಗೆ ಮಾಡಿರೋದು, ತಿಂತಾ ಇರೋದು. ನೋಡೋಣ ಟೇಸ್ಟ್ ಹೆಂಗೈತೋ. ಶಿವ ತಿನ್ನೋಂಗಿದ್ದೀರಿ ಇಷ್ಟಪಟ್ಟು ತಿಂದಿರೋದು. ಮಕ್ಕಳಿಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದೀನಿ. ಲೆಸ್ ಟೇಸ್ಟ್ ಇಟ್ ಫ್ರೆಂಡ್ಸ್. ಮಾಡ್ಕೊಂಡು ತಿನ್ಬೋದು, ಸೂಪರ್ ಇದೆ. ಚಪಾತಿ ಮಾಡ್ಕೊಂಡು ಚಿಕನ್ ಫ್ರೈ ಮಾಡ್ಕೊಂಡು ತಿಂದ್ರು ಆ ಥರ ಟೇಸ್ಟ್ ಇಲ್ಲ ಫ್ರೆಂಡ್ಸ್. ಸಾಸ್ ಎಲ್ಲ ಆಗಿದ್ದೀವಲ್ಲ, ಇದೊಂಥರ ಡಿಫ್ರೆಂಟ್ ಆಗಿದೆ. ಈ ಥರ ಫುಡ್ಗಳೇನಾರ ದಿನ ತಿನ್ಬಿಟ್ರೆ ಹಾಸ್ಪಿಟ್ಲಲ್ಲಿ ಬೆಡ್ ಪರ್ಮನೆಂಟ್ ಫ್ರೆಂಡ್ಸ್ ನಮಗೆ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮೈದಾನೂ ಜೀರ್ಣ ಆಗಲ್ಲ, ಬೇಗ ಚಿಕನು ಜೀರ್ಣ ಆಗಲ್ಲ. ಹಂಗಾಗಿ ಜಾಸ್ತಿ ತಿನ್ಬೇಡ್ರಿ ಫ್ರೆಂಡ್ಸ್ ಇವುಗಳನ್ನೆಲ್ಲ. ಓಕೆ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಬಟ್ಟೆಗಳವೆ, ಶಿವ ಬರೋಷ್ಟಲ್ಲಿ ಒಗ್ದಾಕಬೇಕು. ನಮ್ಮ ಗೆಸ್ಟ್ ಬರ್ತಾವ್ರೆ ಫ್ರೆಂಡ್ಸ್, ಬರ್ತಾವ್ರೆ ಟಾಮಗೆ ಕಾಂಪಿಟೇಷನ್ ಕೊಡೋಕ್ಕೆ. ಇನ್ನೊಂದು ಮರಿ ಇದ್ರೆ ಇಬ್ಬರು ಆಟ ಆಡ್ಕೊಂಡಿರ್ತಾರಲ್ಲ ಫ್ರೆಂಡ್ಸ್. ಚೋಟು ಹೋದಾಗಿಂದ ನಾನು ನನಗೆ ಅನ್ಕೋತಾ ಇದ್ದೆ ಟಾಮು ಒಬ್ಬನೇ ಆಗ್ಬಿಟ್ಟ ಅಂತ, ಅಡ್ಜಸ್ಟ್ ಆಗ್ಬಿಟ್ಟಿದ್ದೆ ಅವನ ಜೊತೆ ಆಟ ಆಡ್ಕೊಂಡು. ಆವತ್ತಿಂದ ಅನ್ಕೋತಾ ಇದ್ದೆ ಒಂದು ಒಳ್ಳೆ ಮರಿ ತರಬೇಕು ಅಂತ. ನಮ್ಮ ವಾತಾವರಣ ನೋಡಿದಿರಲ್ಲ ಫ್ರೆಂಡ್ಸ್, ಸೊಳ್ಳೆ ಕಾಟ ಜಾಸ್ತಿ, ಚಳಿ ಜಾಸ್ತಿ. ಹಂಗಾಗಿ ಅದೇನೋ ಬ್ರೀಡ್ ನಾಯಿಗಳಿರ್ತಲ್ಲ ಅವು ಅಡ್ಜಸ್ಟ್ ಆಗೋದು ಕಷ್ಟ. ಅದಕ್ಕೆ ನಾವು ನಾಟಿ ಇದೇ ತರಬೇಕು ಈ ವಾತಾವರಣಕ್ಕೆ, ನಮಗೆಲ್ಲ ಅಡ್ಜಸ್ಟ್ ಆಗಂಗೆ ಅಂತ ಅಂದ್ಬಿಟ್ಟು ಕಾಯ್ತಿದ್ದೋ ಫ್ರೆಂಡ್ಸ್. ಫೈನಲಿ ಊರಲ್ಲಿ ಮರಿ ಹಾಕಾಯ್ತಂತೆ, ಅದನ್ನ ಎತ್ಕೊಬತ್ತಿದ್ದೆ ಫ್ರೆಂಡ್ಸ್. ನೋಡ್ರಿ, ಆಟ ಆಡೋಕ್ಕೆ ಯಾರು ಜೊತೆ ಇಲ್ದಿರಾ, ಬೀದಿ ಅಲಿತಾ ಬಿದ್ದವನೇ. ಅದಕ್ಕೆ ಒಂದು ಜೊತೆ ಆಟ ಆಡೋಕೆ ಒಬ್ರು ಇರಲಿ ಅಂದ್ಬಿಟ್ಟು. ಬಾ, ನಿಮಗೆ ಕಾಂಪಿಟೇಷನ್ ಕೊಡೋಕೆ ಬರ್ತಾವ್ರೆ ಚಾಂಪಿಯನ್ನು. ನಮ್ಮದು ಬಟ್ಟೆ ಒಗೆದು ಲಿಕ್ವಿಡ್ ಖಾಲಿ ಆಗ್ಬಿಡ್ತು ಫ್ರೆಂಡ್ಸ್. ಒಂದು 6-7 ತಿಂಗಳಾಯ್ತೇನೋ ತಂದು. ಇಷ್ಟು ದಿನ ಬಳಕೆ ಬಂತು, ತಗೋಬೇಕು. ಇಂಥ ಐಟಮ್ಗಳು ನನಗೆ ತಗೊಳ್ಳೋಕ್ಕೆ ಗೊತ್ತಾಗಲ್ಲ ಫ್ರೆಂಡ್ಸ್. ಅವಾಗ ನಾನು ಏನಾದರೂ ಇಂಥ ಐಟಮ್ ತಗೋಬೇಕು ಅಂದರೆ ದಿವ್ಯಾಕ ಹತ್ರ ಹೋಗ್ಬಿಡ್ತೀನಿ. ಅಲ್ಲೆಲ್ಲಾದ್ರೂ ಮಾಲಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಬರ್ಬೋದು ಅಂತ ಅಂದ್ಬಿಟ್ಟು ಬಟ್ಟೆಗಳು ಒಗಿಬೇಕಂತ ಹೋಗಿತಾ ಇಲ್ಲ ಫ್ರೆಂಡ್ಸ್. ಶಿವ ಬರೋವರೆಗೂ ಸುಮ್ಮನೆ ಬೇಜಾರಲ್ಲಿ ಒಂದು ಕಡೆ ಕುತ್ಕೊಳ್ಳೋ ಬದಲು ಈ ಕೆಲಸ ಆದರೂ ಆಗಲಿ ಅಂದ್ಬಿಟ್ಟು ಹೋಗಿತಾ ಇದ್ದೀನಿ. ಇಷ್ಟು ಬೇಗ ಅದ್ರ ಬ್ಯಾಗಲ್ಲ ಆಯ್ತಾ, ಎದ್ರಕತ್ತಾವ್ ನೋಡಾಗ್ಲೇ. ನಮ್ಮ ಗೆಸ್ಟನ್ನು ನೋಡುವ, ವೆಲ್ಕಮ್ ಮಾಡುವ. ಅಯ್ಯಯ್ಯ, ಹಾಯ್. ಬುಟ್ಟಿ ಒಳಗೆ ಬಿಡಪ್ಪಿ. ಕಚ್ಚಲ್ಲ, ಕಚ್ಚಿದ್ರು ಅದು ಗಿಫ್ಟ್ ಅನ್ಕೋ. ಇಷ್ಟು ಅವನೇ ಆಗಲೇ ಮಾರ್ಕ್ ಹಾಕೊಂಡು ಶಿವಾಗ ಇಂಜೆಕ್ಷನ್ ಹಾಕ್ಸ್ಬೇಕಪ್ಪ. ಹಾಂ, ಓಕೆ. ಇವಾಗ ಹಾಲು ತಗೊಬರೋ. 3 ಅವರ್ ಊಟ ಇಲ್ಲ, ನೀರಿಲ್ಲ. ನನಗೊಂದು ಒಳ್ಳೆ ಹೆಸರು ಇಡಬೇಕು ಫ್ರೆಂಡ್ಸ್. ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನಂತಿಡೋಣ ಅಂತ. ಕೆಂಚ ಅಂತ ಇಡುವ. ಓ ಕೆಂಚ, ಓ ಕೆಂಚ, ನೀನಂದ್ರೆ ನನಗಿಷ್ಟ ಕಣು. ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಬ್ಲ್ಯಾಕು, ಇಲ್ಲಿ ಬ್ರೌನು, ಕಿವಿ ಬ್ಲ್ಯಾಕು. ಹೊಟ್ಟೆ ಸಿತ್ತಿತಾ ಗುಂಡ. ನೋಡ ನಾತ ಮಗು ಥರ ನಿಂತವನೆ. ಬಾ ಟಾಮು, ಬಾ. ಆಯ್ತು, ಬಾ ಬಾಪ. ನೀನು ಇರಬೇಕು, ಅವನು ಇರಬೇಕು. ಅವನು ನಿನ್ನ ಮೇಲೆ, ನಿನಗೆ ದತ್ತು ಪುತ್ರ. ಅವನ ಜವಾಬ್ದಾರಿ ಎಲ್ಲ ನಿಂದೆ. ಕಚ್ಚಲ್ಲ ಫ್ರೆಂಡ್ಸ್, ಯಾವುದೇ ಮರಿ ಬಂದ್ರು ಚೆನ್ನಾಗಿ ಪರಿಚಯ ಮಾಡ್ಕೊಬಿಡ್ತಾನೆ. ನಾಳೆಯಿಂದ ನೋಡ್ಕೊಳ್ರಿ, ಬಿಸ್ಕೆಟ್ ಏನಾದ್ರು ಕೊಟ್ಟರೆ ಅವ್ನು ಕೊಡೋದು ಅದೆಲ್ಲ ಮಾಡ್ತಿರ್ತಾನೆ. ಏನಂತ ಹೆಸರಿಡೋಣಪ್ಪಿ? ಗುಂಡಪ್ಪ ಅಂತ ಇಡೋಣ. ಸೈಕಲ್ ಗ್ಯಾಪಲ್ಲೇ ಪರಿಚಯ ಮಾಡ್ಕೊ. ಬಾಲ್ದಲ್ಲಿ ಓಡಿಸ್ಕೊತಾವನೆ. ಒಂದೇ ಕಣ್ಣಲ್ಲಿ ಅಳ್ತಾವನೆ, ಒಂದ್ ಕಡೆ ಖುಷಿ ಪಡ್ತಾವನೆ. ಇನ್ನೂ ಮರಿಯಲ್ಲ ಫ್ರೆಂಡ್ಸ್. ಈಗಲೇ ನಾವು ನಾನ್ ವೆಜ್ ಅಭ್ಯಾಸ ಮಾಡಿಸ್ಬಿಟ್ರೆ ಅದು ಮನೆ ಬಿಟ್ಟು ಹೋಗ್ಬಿಡ್ತೈತೆ. ಡೈಲಿ ನಾನ್ ವೆಜ್ಜೇ ಬೇಕು ಅಂತ. ಅದಕ್ಕೆ ಒಂದು ಸ್ವಲ್ಪ ದಿನ ದೊಡ್ಡನಾಗೋ ಗಂಟ ಹಾಲು, ಮೊಸರು, ಸಾರು, ಮುದ್ದೆ ಎಲ್ಲ ಅಭ್ಯಾಸ ಮಾಡಿಸ್ತೀನಿ ಮರಿಯಿಂದ. ಟಾಮಿಗೆ ಮಾಡ್ದಾಗ ಮಾಡಲ್ಲ. ಅವಾಗ ಅವನೊಬ್ಬನೇ ಇದ್ದಿದ್ದು ಅಂದ್ಬಿಟ್ಟು ಮುದ್ದಾಗಿ ಸಾಕ್ಬಿಟ್ವಿ. ಇವಾಗ ತಿನ್ನಲ್ಲ. ಅವ್ನು ಕೇಳಿದ್ದು ನಾವು ಹಾಕ್ಬೇಕು, ನಾವು ಹಾಕಿದ್ದು ಅವ್ನು ತಿನ್ನಲ್ಲ. ಅದಕ್ಕೆ ಅವನ್ನ ಚೆನ್ನಾಗಿ ಸಾಕ್ತೀವಿ ಫ್ರೆಂಡ್ಸ್.
ಗಂಡು ಮರಿ ಒಂದಿದ್ರೆ ಮನೆ ಹತ್ರ ಒಳ್ಳೇದು ಫ್ರೆಂಡ್ಸ್. ನೈಟಲ್ಲಿ ನೋಡಿದ್ರಲ್ಲ ಮೊನ್ನೆ, ಅದಕ್ಕೆ ಒಂದು ಇದ್ರೆ ಅಗ್ರೆಸಿವ್ ಆಗಿರ್ತಿತ್ತೆ ಫ್ರೆಂಡ್ಸ್. ಅವರು ಬೇರೆಯವ್ರು ಯಾರು ಬಂದರೆ ಗಂಡು ಮರಿಗಳು. ಟಾಮ್ ಒಂದು ಸ್ವಲ್ಪ ಸಾಫ್ಟು, ಅದಕ್ಕೆ ಒಂದು ಅಗ್ರೆಸಿವ್ ಆಗಿರೋದು ಒಂದು ಇರಲಿ ಅಂದ್ಬಿಟ್ಟು ತಂದಿದ್ದು. ಸೇಫ್ಟಿ. ಯಾಕೆ ಟಾಮ್ ಅದ್ರ ಮೇಲೆ ಗುರ್ರ ಅನ್ನೋದು ನೀನು? ಇಷ್ಟ ಆಗ್ತಾ ಇಲ್ಲ ನಿನಗೆ? ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ. ಕೊಚ್ಚಿದ್ರೆ ಹೊಡಿತೀನಿ ಟಾಮು, ಅವನಿನ್ನೂ ಚಿಕ್ಕೋನು. ಒಂದೆರಡು ದಿನ ಗುರ್ರ ಅಂತಾನೆ, ಆಮೇಲೆ ಅವನೇ ಸಾಕೋತಾನೆ. ಇಬ್ರು ಲುಕ್ ಚೆನ್ನಾಗೈತೆ ಮರಿ, ಚೂಟಿಯಾಗೈತೆ. ಈಗ ಸದ್ಯಕ್ಕೆ ಹೊಟ್ಟೆ ಹಸ್ಕೊಂಡು ಬಂದವನೇ ಫ್ರೆಂಡ್ಸ್. ಹಾಲು ಇಡ್ತೀನಿ, ಆಮೇಲೆ ನುಣ್ಣಗೆ ಅನ್ನ ಬೇಯಿಸ್ಬಿಟ್ಟು ಮಾಡಬೇಕು. ಟೇಕ್ ಇಟ್ ಬೇಬಿ, ವೆಲ್ಕಮ್ ಟು ಅವರ್ ಹೌಸ್, ಅವರ್ ಫ್ಯಾಮಿಲಿ. ಹಾಲು ಬಟ್ಲು ತರಬೇಕೇನಪ್ಪಿ? ಬೋರ್ಮಿಟ ಬೇಕಾ, ಹಾರ್ಲಿಕ್ಸ್ ಬೇಕಾ? ಬಿಸಿ ಇಲ್ಲ, ತಣ್ಣಗೆ ಅರ್ಸಿದ್ದೀನಿ. ಕುಡಿಲಾ? ನಾಮಕರಣ ಮಾಡೋಣ ಟಾಮು. ಏನಂತ ಹೆಸರು ಇಡೋಣ ಹೇಳು? ನಿನ್ನ ಹೆಸರು ಇಟ್ಬಿಡೋಣ, ಚಿಕ್ಕ ಟಾಮು ಅಂತ ಇಡೋಣ. ಮೊದಲು ಅತಿಥಿ ಸತ್ಕಾರ ಆದಮೇಲೆ ಗಂಡನ ಸತ್ಕಾರ. ತಗೊಳ್ಳಿ, ಬಿಸಿನೀರು ಕೇಳಿದ್ರಲ್ಲ, ನಿಮ್ಮ ಶಿಲ್ಪಾ ಶೆಟ್ಟಿ ಸೊಂಟ ಸ್ವಲ್ಪ ಮುಚ್ಕೊಳ್ಳಿ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ನೋಡೋಕೆ 2 ಕಣ್ಣು ಸಾಲದು. ಇಷ್ಟು ದಿನ ಅಲ್ಪ ಸ್ವಲ್ಪ ಕೆಲವೊಂದು ಟೈಮ್ ಫ್ರೀ ಆಗ್ತಿದೆ ಫ್ರೆಂಡ್ಸ್. ಇನ್ನು 24 hours ಬ್ಯುಸಿ ಆಗಿಬಿಡ್ತೀನಿ ಇವರಿಬ್ಬರು ನೋಡ್ಕೊಳ್ಳೋದ್ರಲ್ಲಿ. ಓಕೆ ಫ್ರೆಂಡ್ಸ್, ಈಗ ಹೇರ್ ಕೇರು. ನಾಳೆ ತಲೆಗೆ ಸ್ನಾನ ಮಾಡಬೇಕು ಅಂದರೆ ಇವತ್ತೇ ಎಣ್ಣೆ ಎಲ್ಲ ಹಚ್ಕೊಂಡ್ರೆ ಒಂದು ಸ್ವಲ್ಪ ಕೂದಲು ವಯಸ್ಸಾಗೋವರೆಗೂ ಬಾಳಿಕೆ ಬರ್ತೈತೆ ಅಂದ್ಬಿಟ್ಟು ನನ್ನ ಅನಿಸಿಕೆ ಫ್ರೆಂಡ್ಸ್. ಬಟ್ಟೆ ಇನ್ನೊಂದು ರೌಂಡ್ ಹಾಕಿದ್ದೀನಿ, ಅದು ಹೋಗ್ಬಿಟ್ಟು ಆಮೇಲೆ ಹಿಂಡಾಕ್ಬಿಟ್ಟು ಬರೋದೆ. ಮಧ್ಯಾಹ್ನ ಏನು ತಿಂದೆ ಕುಂಡ? ಮನೇನ ಹೋಟ್ಲಲ್ಲ? ತಲೆಗೆ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿಬಿಟ್ಟು ಗಂಟು ಹಾಕ್ಬಿಟ್ಟು ಕೆಲಸ ಮಾಡ್ತಾಯಿದ್ರೆ ಎಷ್ಟೋ ಆರಾಮ್ ಅನ್ನಿಸ್ತಿತ್ತು. ತಲೆ ಕೂದಲು ಕಣ್ಣಿಗೆ ಬಾಯಿಗೆ ಬರ್ತಾಯಿದ್ರೆ ಕೆಲಸ ಮಾಡೋಕ್ಕೆ ಅಲರ್ಜಿ. ಹಿಂಗಿರ್ಬೇಕು ಫ್ರೆಂಡ್ಸ್. ಅದಕ್ಕೆ ಆಗಿನ ಕಾಲದಿಂದ ಅಮ್ಮಂದ್ರು ತಲೆಗೆ ಗಂಟು ಹಾಕ್ಬಿಡೋದು. ಹಂಗೆ ಗಂಟು ಹಾಕ್ಬಾರ್ದು ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ನೋಡಿದ್ರೆ ಎಲ್ಲರೂ ಗಂಟು ಹಾಕ್ಕೊಂಡೇ ಇರ್ತಾಯಿದ್ರು. ಅದೇನೋ ಹೊಸ ಶಾಸ್ತ್ರಗಳು ಬಂದ್ಬಿಟ್ಟೈತೆ ಇತ್ತೀಚೆಗೆ. ಬಟ್ಟೆಗಳೆಲ್ಲ ಒಗ್ದಿದ್ದಾಗಿತ್ತು, ಅವುಗಳನ್ನೆಲ್ಲ ಹಿಂಡಿ ಒಣಗಾಕೊಬಿಡೋಣ ಅಂತ ಬಂದೆ. ಟಾಮು ಅಂಡು ಸುತ್ತ ಬೆಕ್ಕಂತರ ಆ ಕಡೆಯಿಂದ ಈ ಕಡೆ ಓಡಾಡ್ತಾವನೆ. ಮನೆ ಒಳಗೆ ಕೂರ್ತಾ ಇಲ್ಲ. ಅವ್ನು ಬಂದವನಲ್ಲ, ಅವ್ನು ನೋಡ್ಬಿಟ್ಟು ಸ್ವಲ್ಪ ಹೊಟ್ಟೆ ಕಿಚ್ಪಡ್ತಾವನೆ. ಒಂದೆರಡು ದಿನ ನಾಳೆಯಿಂದ ಅವ್ನ ಗೆಟಪೇ ಚೇಂಜ್ ಆಗಿರ್ತೈತೆ. ಅವನೇ ಎತ್ತು ತಾಯಿ ಆಡ್ದಂಗೆ ಆಡ್ತಿರ್ತಾನೆ. ಒಂದೊಂದ್ಸಲ ಅನ್ನಿಸ್ತೈತೆ ಅವ್ನಿಗಿರೋ ಬುದ್ಧಿನೂ ಮನುಷ್ಯರಿಗೆ ಇಲ್ವಲ್ಲಪ್ಪ, ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಬೀದಿಗಳಲ್ಲಿ ಅಂತ ಅನ್ನಿಸ್ತಾ ಇರುತ್ತೆ. ಇದು ಶಿವಾದ ಜರ್ಕಿನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಡ ಅಂದ್ರೂ ಹಾಕ್ಬಿಟ್ಟು ಸಕ್ಸಸ್ಫುಲ್ಲಾಗಿ ಜರ್ಕಿನ್ ಕ್ಯಾಪ್ನ ಅರ್ಧಾಕಿದ್ದೀನಿ ಫ್ರೆಂಡ್ಸ್. ಎಷ್ಟು ಬೈಸ್ಕೋಬೇಕೋ ಏನೋ. ನಮ್ಮನೆ ಹೊಸ ಗೆಸ್ಟ್ಗೆ ಬೆಡ್ಶೀಟು ಇವಾಗ ಒಂದು ಹಾಕಿದ್ದೀನಿ ಫ್ರೆಂಡ್ಸ್. ಇದು ಒಗ್ದಾಕಿದ್ದೀನಿ, ಒಗ್ದುಬಿಟ್ಟು ಹಾಕೋಣ ಅವ್ನಿಗೆ ಅಂದ್ಬಿಟ್ಟು. ಟಾಮು ಬನ್ನಪ್ಪಿ, ಅವ್ನು ಮುನ್ಸ್ಕೊಂಡು ಮನೆ ಬಿಟ್ಟು ಹೋಗೋನು ಫ್ರೆಂಡ್ಸ್. ನೀನು ಎಷ್ಟೇ ಕಷ್ಟ ಆದ್ರೂ ಅಕ್ಸೆಪ್ಟ್ ಮಾಡ್ಕೋ, ಅವನು ನಿನ್ನ ದತ್ತಪುತ್ರ ಅಂತ. ಫ್ರೆಂಡ್ಸ್, ಈಗ ಅಡುಗೆಗೆ ನಾನೇನೋ ಬೇರೆ ಅಡುಗೆ ಮಾಡ್ಕೊಳೋಣ ಅಂದರೆ ಶಿವ ಚಿಕನ್ ಸಾರು ಮಾಡೋದು ನಾನು ತಿಳಿ ಸಾರು ತಿಂತೀನಿ ಅಂತ ಕುಂತೈತೆ. ಚಿಕನ್ ರಸ ಹುಳಿ ಮಿಕ್ಸ್ ಆಗಿರಲ್ಲತ್ತೆ, ಏನೋ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗ ನಾನು ತಿಂತೀನಿ ತಿಳಿ ಸಾರಲ್ಲಿ ಅಂತಿದೆ. ಮೊಟ್ಟೆ ತಂದ್ಕೊಂಡು ತಿಂತೀನಿ ಅಂತೈತೆ, ಅದಕ್ಕೆ ಸಾರೇ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಚಿಕನ್ ಸಾರನ್ನ ಶಿವಾನು ತಿಂತಾನೆ ತಿಳಿ ಸಾರು ಅನ್ನೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಮಾಡ್ತಿದ್ದೀನಿ. ಕಾಯಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಕಾಯಿ ಸ್ವಲ್ಪ ಜೀರ್ಣ ಆಗಲ್ಲ ತಿಂದರೆ, ಅದಕ್ಕೋಸ್ಕರ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಉರ್ಗಡ್ಲೆ, ಸಾಂಬಾರು ಸ್ವಲ್ಪ ಮಂದ ಬೇಕಲ್ಲ, ಸೋಂಪು ಒಂದು ಅರ್ಧ ಸ್ಪೂನು, ಚಕ್ಕೆ ಲವಂಗ ಬಳಸ್ತಾ ಇಲ್ಲ, ಧನಿಯಾ ಪುಡಿ, ಖಾರದ ಪುಡಿ, ಚಿಕನ್ ಮಸಾಲ ಇವಿಷ್ಟೇ ಫ್ರೆಂಡ್ಸ್. ಹಸಿ ಮಸಾಲ ರುಬ್ಬ ಮಾಡ್ತೀನಿ. ತುಂಬ ದಿನ ಆಯಿತು ಹಸಿ ಮಸಾಲೆ ರುಬ್ಬ ಮಾಡಿ, ಅದಕ್ಕೆ ಇದನ್ನೆಲ್ಲ ಹಂಗೆ ರುಬ್ಕೋಬೇಕು. ಶಿವ ಅವ್ರ ಮನೇಲಿ ಆಲ್ಮೋಸ್ಟ್ ಹಸಿ ಮಸಾಲೆ ರುಬ್ಬಿನೇ ಮಾಡೋದು ಫ್ರೆಂಡ್ಸ್. ನಾನು ಹಂಗೆ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೆ. ಇತ್ತೀಚೆಗೆ ಒಂದು ಸ್ವಲ್ಪ ಒಗ್ಗರಣೆ ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ. ಎಲ್ಲ ಐಟಮ್ಸ್ ಹಾಕೊಂಡು ರುಚಿಗೆ ತಕ್ಕಷ್ಟು ಧನಿಯಾ ಪುಡಿ, ಖಾರದ ಪುಡಿ ಹಾಕೊಂಡು ನುಣ್ಣಗೆ ರುಬ್ಬಿಟ್ಕೊಂಡೆ. ಈ ಚಿಕನ್ ಅರಿಶಿನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಅದು ಹಸಿ ವಾಸನೆ ಹೋಗೋವರೆಗೂ. ಎಣ್ಣೆ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡ್ಕೋಬೋದು. ಶಿವನ ಊಟ ಮಾಡ್ತೀನಿ ಅಂತಲ್ಲ, ಎಣ್ಣೆ ಹಾಕಿ ಮಾಡೋದು ಬೇಡ, ಇದರಲ್ಲಿ ಆಲ್ರೆಡಿ ಚರ್ಬಿ ಜಾಸ್ತಿ ಇರ್ತೈತೆ ಅಂತ ಅಂದ್ಬಿಟ್ಟು ಹಿಂಗೆ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಗಂಜಿ ಎಲ್ಲ ಸುರಿಸ್ಬಿಟ್ಟೆ ಇಟ್ನೆಸ್ರಲ್ಲಿ, ಅದಕ್ಕೆ ಹಿಂದೆಗಡೆ ಟವಲ್ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಹುರ್ಕೊಂಡು ನೀರೆಲ್ಲ ಸುಂಡೋದ್ಮೇಲೆ ಆಮೇಲೆ ರುಬ್ಬಿಟ್ಕೊಂಡಿರೋ ಹಸಿ ಮಸಾಲೆ ಹಾಕಬೇಕು. ತಕ್ಷಣವೇ ನೀರು ಹಾಕಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಹಸಿ ಮಸಾಲೆ ಆಗಿರೋದ್ರಿಂದ ಅದನ್ನು ಸಹ ಮೇಲೆ ಎಣ್ಣೆ ತೇಲಿ ಬರೋವರೆಗೂ ಚರ್ಬಿ ಎಣ್ಣೆನೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕು. ಹಿಂದೆನೇ ನಾವು ನೀರು ಕಲಿಸ್ಬಿಟ್ಟು ಅಂದರೆ ಹಸಿ ವಾಸನೆ ಇರ್ತೈತೆ, ತಿನ್ನೋಕ್ಕೆ ಆಗಲ್ಲ ಸಾಂಬಾರು. ಹಸಿ ಮಸಾಲೆ ರುಬ್ಬಿ ಮಾಡಿದ್ರೂ ಈ ಥರ ಚೆನ್ನಾಗಿ ಚಿಕನ್ ಜೊತೆ ಮಟನ್ ಜೊತೆ ಹಾಕೊಂಡು ಒಗ್ಗರಣೆ ಮಾಡ್ಕೋತಾ ಇರಬೇಕು. ಆಮೇಲೆ ಅದು ಗಟ್ಟಿಯಾಗಿ ಎಣ್ಣೆ ಎಲ್ಲ ತೇಲಿ ಬಂದಮೇಲೆ ಆಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋದಷ್ಟೇ. ಉಪ್ಪು ಖಾರ ಸರಿ ಐತೆ ನೋಡ್ಕೊಂಡು ಬೇಯಿಸ್ಕೊಂಡ್ರೆ ರೆಡಿ. ಇದ್ರ ಜೊತೆಗೆ ರಾಗಿ ಮುದ್ದೆ, ಅನ್ನ ಇಲ್ಲ ಚಪಾತಿ, ದೋಸೆ ಆದರೂ ಬೆಸ್ಟ್ ಆಗಿರ್ತೈತೆ. ಅವನಪ್ಪಿ ಯಾಕೆ ಕರ್ಕೊಬಂದೆ ನೀನು ಅವನ್ನ ನನ್ನ ಬಾಳಲ್ಲಿ ಅಂತ ಹೊಟ್ಟೆ ಕಿಚ್ಪಟ್ಕೊಂಡು ಕೇಳ್ತಾವನೆ.
ಅವನಿಗೊಂದು ಟ್ಯಾಂಕ್ಸ್ ಹೇಳೋದು ಗೊತ್ತಿಲ್ಲ ಫ್ರೆಂಡ್ಸ್. ಟ್ಯಾಂಕ್ಸ್ ಕೊಡು ಅಂದ್ರೆ ಸೈಲೆಂಟ್ ಆಗಿ ಮಲಗಿರ್ತಾನೆ. ಅವನಿಗೆ ಅವಮಾನ ಮಾಡಬೇಡಪ್ಪಿ, ಈಗಲೇ ಕುದಿತಾ ಬಿದ್ದವನೇ. ಒಂದು ವಾರ ಇರೋ, ಅವನೇ ಟಾಮನೆ ಸಾಕೋತಾನೆ ಇನ್ನ. ಅಪ್ಪಿ ಪಾಪ ಅಪ್ಪಿ ಅವನು ಮಾತಾಡ್ಸಪ್ಪಿ. ಓಹೋ, ಅವನ್ಗೆ ಅವಮಾನ ಮಾಡಬೇಡ, ಅವನೇ ದೊಡ್ಡ ಮಗ. ನೀನೇ ಫಸ್ಟು ಆಯ್ತಾ, ಅವನ್ ಲಾಸ್ಟು. ಆಫ್ಟರ್ 20 days ಗಂಡಪ್ಪ ಈಟಿಂಗ್ ಚಿಕನ್ ಸಾರ್ಸ್. ತೆಂಗಿನಕಾಯಿ ಏನು ಹಾಕಿಲ್ಲಪ್ಪ, ಚಕ್ಕೆ ಲವಂಗ ಏನು ತಾವು ತಿಂತೀರ ಅಂದ್ಬಿಟ್ಟು. ಓಕೆ, ಈಟು ಇವ್ನಿಗೆ ಹಾಲಿಟ್ಟಿದ್ದೀನಿ ಫ್ರೆಂಡ್ಸ್. ಸ್ವಲ್ಪನೇ ಕುಡಿತಾವನೆ. ಈಗ ಮತ್ತೆ ಒಂದು ಸಲ ಹಾಕಿದ್ದೀನಿ. ರಾತ್ರಿ ಎಲ್ಲ ಕುಡಿತಾನೆ ಅವನು. ಶಿವನ ಊಟ ತಿಂತೈತೆ, ಅವನಿಗೂ ಲೆಗ್ ಪೀಸ್ ಹಾಕಿದ್ದೀನಿ. ಅಲ್ಲಿ ಎತ್ಕೊಂಡೋಗಿ ತಿಂತವನೆ. ಅಪ್ಪಿ, ನಿನ್ನ ಮಗನ ಕರ್ಕೊಂಡೋಗಿ ಆಚೆ ಸೂಸು ಮಾಡ್ಸಪ್ಪಿ. ಇನ್ನೇನು ತೀರ್ಥ ಕೊಡ್ತಿದ್ದ ಅಲ್ಲೇ. ಬೆಡ್ ಹೆಂಗ್ ರೆಡಿ ಮಾಡ್ಕೊಡ್ತಾನೆ ನೋಡಿ ಫ್ರೆಂಡ್ಸ್ ಅವನು. ಆಸ್ತಿನಿರೋ ಸಾಕಾಗ್ತಾ ಇಲ್ಲ. ಅಪ್ಪಿ ಅಲ್ಲಿ ಹೆಂಗ್ ರೆಡಿ ಮಾಡ್ಕೊತವನೆ ಅಂತೂ ಅವನೇ ಹಾಸಿಗೆ ರೆಡಿ ಮಾಡ್ಕೊಡೋಷ್ಟು ದೊಡ್ಡ ಮನುಷ್ಯ ಆದ. ಹೆಂಗ್ ರೆಡಿ ಮಾಡ್ಕೊತಾನೆ ನೋಡ್ರಿ ಫ್ರೆಂಡ್ಸ್ ಅವನು. ಆಸ್ತಿನಿರೋ ಅಂದ್ರು ಅವನೇ ರೆಡಿ ಮಾಡ್ಕೊತವನೆ. ಬೆಳಗ್ಗೆ ಗಂಟ ಉಸಿರು ಬರಬಾರ್ದು, ಪಿಣಿ ಅಂತ ನೋಡೋದಲ್ಲ. ಅಂತ ಇಂತ ನಮ್ಮದು ದೊಡ್ಡ ಫ್ಯಾಮಿಲಿ ಆಯಿತು ಫ್ರೆಂಡ್ಸ್. ನಾವಿಬ್ಬರು ನಮಗಿಬ್ಬರು ಅಂತ. ನಾಳೆ ಅವನಿಗೆ ಮೊದಲು ಇದೈತೆ ಫ್ರೆಂಡ್ಸ್, ಸಣ್ಣ ಹುಳು. ಅದಕ್ಕೆ ಇಂಜೆಕ್ಷನ್ ಕೊಡ್ತಾರ, ಮಾತ್ರೆ ಕೊಡ್ತಾರ ನೋಡ್ಬಿಟ್ಟು ನಾಳೆ ರೆಡಿ ಮಾಡಿಸ್ಬೇಕು ಅವನಿಗೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಫ್ರೆಂಡ್. ವಿಶಿಂಗ್ ಟೈಮ್ ಹರ್ಷಿತಾ ರೆಡ್ಡಿ, ಹ್ಯಾಪಿ ಬರ್ತ್ಡೇ. ಚುಕ್ಕಿ 24ಕ್ಕೆ 3ನೇ ವರ್ಷದ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಸ್ವರ 26ಕ್ಕೆ ಹ್ಯಾಪಿ ಬರ್ತ್ಡೇ. ಶಿವಮ್ 21ಕ್ಕೆ ಹ್ಯಾಪಿ ಬರ್ತ್ಡೇ. ಲವಿಶಾ ಹಾಯ್. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡೋರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್.